ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಹ್ಯಾಂಡ್ ಬ್ಯಾಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಲ್ಲ, ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಅವಳು ಮಾಡಿರೋದು ಇದು ನನ್ನ ಚಾನಲಲ್ಲೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಸುಲಭವಾಗಿ ಮಾಡೋದು. ನೀವು ಕಲೀರಿ, ನಿಮಗೂ ಇಷ್ಟ ಆಗುತ್ತೆ. ಕೈಯಲ್ಲಿ ತಗೊಂಡು ಹೋಗೋಂಥ ಅಂದರೆ ಸ್ಲಿಂಗ್ ಬ್ಯಾಗ್ ಥರ ಕ್ರೋಶೆಯಿಂದ ಮಾಡಿರೋದು ತುಂಬ ಚೆನ್ನಾಗಿದೆ, ತುಂಬ ಈಸಿ ಇದೆ. ನೀವು ನೋಡಿ ಹೇಗೆ ಮಾಡೋದು ಅಂತ ನೀವು ಮಾಡಿ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ಮೊದಲು ಈ ಬ್ಯಾಗ್ ಮಾಡೋಕ್ಕೆ ಏನೆಲ್ಲ ಸಾಮಾನುಗಳು ಬೇಕು ಅಂತ ನಾನು ಹೇಳ್ತೀನಿ. ಸೊ ನಾನು ಈ ಥರ ಕಾಟನ್ ದಾರ ತಗೊಂಡಿದ್ದೀನಿ. ಇದು ಗಂಗಾ ಕಾಟನ್ ಡಿಲೈಟ್ 100 ಗ್ರಾಮ್ ಇದೆ. ಮತ್ತು ಇದಕ್ಕಾಗೋ ಹುಕ್ ಸೈಜ್ 4.5 mm ಕ್ರೋಶೆ ಹುಕ್ಕು. ಇದು ಪರ್ಪಲ್ ಕಲರ್ ತಗೊಂಡಿದ್ದೀನಿ, ನೀವು ಬೇರೆ ಕಲರು ತಗೋಬಹುದು. ನಾನು ಕಾಟನೇ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಬ್ಯಾಗ್ ಅಂದರೆ ನಾವೆಲ್ಲ ಸಾಮಾನು ಹಾಕ್ತೀವಲ್ವ, ಸೊ ಸ್ಟ್ರೆಚ್ ಆಗಬಾರ್ದು. ಅದೇ ನೀವು ಆ್ಯಕ್ರಿಲಿಕ್ ದಾರ ತಗೊಂಡ್ರೆ ಅದೊಂದು ಸ್ವಲ್ಪ ಸ್ಟ್ರೆಚ್ ಇರುತ್ತೆ. ಇದು ಒಂದು ಸ್ವಲ್ಪ ಸ್ಟ್ರೆಚ್ ಕಮ್ಮಿ ಇದೆ, ಸೊ ಕಾಟನ್ ಬೆಸ್ಟು ಅಂತ ಅನ್ಕೋತೀನಿ. ನಿಮ್ಮ ಕ್ರೋಶೆ ಟೆನ್ಷನ್ ಲೂಸ್ ಇದ್ದರೆ ಒಂದು ಹುಕ್ ಸೈಜ್ ಕಮ್ಮಿ ಮಾಡ್ಬೋದು. ನಾನು 4.5 mm 4.5 mm ತೊಗೊಂಡಿದ್ದೀನಿ. ನೀವು ಲೂಸಾಗಿ ಕ್ರೋಶೆ ಮಾಡ್ತೀರಿ ಅಂದರೆ 4 mm ತಗೋಬೋದು. ಮತ್ತು ಈ ಥರ ಒಂದು ಬಿಗ್ ಹೋಲ್ ನೀಡಲ್ ಬೇಕು. ಆಮೇಲೆ ಇದೊಂದು ಬಟನ್ ಎನ್ಕ್ಲೋಷರ್ ಬ್ಯಾಗ್ಗೆ, ಮತ್ತು ಮೆಜರಿಂಗ್ ಟೇಪ್. ಮೊದಲು ಒಂದು ಸ್ಲಿಪ್ ನಾಟ್ ಮಾಡ್ಕೊಳ್ಳಿ. ಅದಾದಮೇಲೆ 35 ಚೈನ್ ಮಾಡಬೇಕು. 35 ಚೈನ್ ಮಾಡಿದ್ರೆ 23 ಸೆಂಟಿಮೀಟರ್ 24 ಸೆಂಟಿಮೀಟರ್ ಅಂದಾಜುದ್ದ ಬರುತ್ತೆ, 9 ಇಂಚಸ್ ಆಗೋಷ್ಟು. ಸೊ ನೀವು ನೋಡ್ಕೊಳ್ಳಿ, 9 ಇಂಚಸ್ ಆಗೋಷ್ಟು ಚೈನ್ ಮಾಡಬೇಕು ನೀವು. ಓಕೆ, ನಾನು 35 ಚೈನ್ ಮಾಡಿದ್ದೀನಿ. ಇವಾಗ ಇಷ್ಟುದ್ದ ಕಾಣ್ತಿದೆ. ಅದಾದಮೇಲೆ ಎಕ್ಸ್ಟ್ರಾ 2 ಚೈನ್ ಮಾಡಬೇಕು, 1 2. ಸೊ ಈ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಡಬಲ್ ಕ್ರೋಶೆ ಹೇಗೆ ಮಾಡೋದು, ಈ ಥರ ದಾರ ಹಿಂಗೆ ಯಾರ್ನ್ ಓವರ್ ಚೈನ್ ಒಳಗಡೆ ಈ ಥರ ಹಾಕಿ ಎಳೆದು ಪುಲ್ ಥ್ರೂ 2 ಲೂಪ್ಸ್, ಪುಲ್ ಥ್ರೂ 2 ಲೂಪ್ಸ್ ಅಗೇನ್. ಸೊ 2 ಡಬಲ್ ಕ್ರೋಶೆ ಆಗಿದೆ. ಇದೇ ಥರ ಉದ್ದಕ್ಕೂ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾನು ಇವಾಗ ಎಂಡಿಗೆ ಬಂದಿದ್ದೀನಿ. ಇದೊಂದು ಲಾಸ್ಟ್ ಚೈನ್ಗೆ ಡಬಲ್ ಕ್ರೋಶೆ ಮಾಡಿಬಿಡ್ತೀನಿ. ಇವಾಗ ಈ ಥರ ಕಾಣ್ತಿದೆ. ಮೆಷರ್ಮೆಂಟ್ ನೋಡೋಣ. 9 ಇಂಚಸ್ ಇದೆ. ಸೊ ಇದೇ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಈ ಥರ ವರ್ಕ್ ಟರ್ನ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಚೈನ್ ಮಾಡಿ, 1 2. ಅದಾದಮೇಲೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ 1 ಡಬಲ್ ಕ್ರೋಶೆ, ಮುಂದಿನ ಡಬಲ್ ಕ್ರೋಶೆಯಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಅದಾದಮೇಲೆ ಈ ಡಬಲ್ ಕ್ರೋಶೆಯಲ್ಲಿ ಮತ್ತೊಂದು ಡಬಲ್ ಕ್ರೋಶೆ. ಇದೇ ಥರ ಫುಲ್ ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ರೋ ಎಂಡಿಗೆ ಬಂದಿದ್ದೀನಿ. ಇವಾಗ ಇಲ್ಲೊಂದು ಲಾಸ್ಟ್ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಇದೆ, ಅದಕ್ಕೂ ಡಬಲ್ ಕ್ರೋಶೆ ಮಾಡಿಬಿಡ್ತೀನಿ. ಇವಾಗ 2 ರೋಸ್ ಆಯಿತು. ಈ 2ನೇ ಸಾಲನ್ನ ಮತ್ತೆ ರಿಪೀಟ್ ಮಾಡಬೇಕು ನಾವು ಉದ್ದ ಮಾಡೋಕ್ಕೆ. ಸೊ ಇವಾಗ ಬೇಸ್ ವಿಡ್ತ್ ನಾನು 9 ಇಂಚ್ ತಗೊಂಡಿದ್ದೀನಿ, ಅದ್ರ 3 ಪಟ್ಟು ಅಂದರೆ 27 ಇಂಚ್ ಆಗೋಷ್ಟು ಉದ್ದ ಮಾಡ್ತಾ ಹೋಗಬೇಕು. ಇವಾಗ ಇದು ನೋಡಿದ್ರೆ 1.25 ಇಂಚ್ ಆಗೋಷ್ಟಿದೆ. 27 ಇಂಚ್ ಆಗೋಷ್ಟು ನಾನು ರೋಸ್ ಮಾಡ್ತೀನಿ. ನೀವು ಎಷ್ಟು ಅಗಲ ತಗೊಂಡಿದ್ದೀರೋ ಅದ್ರ 3 ಪಟ್ಟು ಆಗೋಷ್ಟು ಉದ್ದ ಮಾಡಿ. ಅಂದಾಜಿಗೆ ಒಂದು 68-69 ರೋಸ್ ಮಾಡಬೇಕಾಗುತ್ತೆ. ನೀವು ನೋಡ್ಕೊಳ್ಳಿ, ನಿಮ್ಮ ಟೆನ್ಷನ್, ನಿಮ್ಮ ಟೈಟ್ನೆಸ್, ಲೂಸ್ನೆಸ್ ಅದ್ರ ಮೇಲಿರೋದಿದು. ನೋಡಿ ಸ್ನೇಹಿತರೆ, ನಾನು ರೆಕ್ಟ್ಯಾಂಗಲ್ ಮಾಡಿ ಮುಗಿಸಿದ್ದೀನಿ.
ಸೊ ನಾನು ಸ್ಟಾರ್ಟಿಂಗಲ್ಲಿ 9 ಇಂಚ್ ತಗೊಂಡಿದ್ದೆ, ಇವಾಗ 3 ಪಟ್ಟು ಆಗೋಷ್ಟು ಮಾಡಿದ್ದೀನಿ, ಅಂದರೆ 27 ಇಂಚ್ ಆಗಿದೆ. ಇವಾಗ ನಾನು ಹೇಗೆ ಮಡ್ಚೋದು ಅಂತ ಹೇಳ್ಕೊಡ್ತೀನಿ. ಮೊದಲೇನು ಮಾಡಿದೆ ಅಂದರೆ ನಾನು 3 ಭಾಗ ಆಗಿ ಡಿವೈಡ್ ಮಾಡಿದೆ. ಸೊ ಒಂದು ಭಾಗದಲ್ಲಿ ಇಲ್ಲಿ ಥರ ಸ್ಟಿಚ್ ಮಾರ್ಕರ್ ಹಾಕಿದ್ದೀನಿ. ನೀವು ಸೇಫ್ಟಿ ಪಿನ್ನು, ಸ್ಟಿಚ್ ಮಾರ್ಕರ್ ಏನು ಬೇಕಾದ್ರೆ ಮಾರ್ಕ್ ಮಾಡ್ಬೋದು ಇಲ್ಲಿ. ಆಮೇಲೆ ನೆಕ್ಸ್ಟ್ ಭಾಗ ಮೇಲ್ಗಡೆಯಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಅದಕ್ಕಿಂತ ಮೊದಲೇ ನಾನಿಲ್ಲಿ ಮುಗಿಸ್ದೆ ಅಲ್ವಾ, ಮುಗಿಸಿರೋವಾಗ ಇಲ್ಲೊಂದು ಸ್ವಲ್ಪ ಇಷ್ಟು ಉದ್ದಕ್ಕೆ ನೂಲು ಬಿಟ್ಟಿದ್ದೀನಿ, ಯಾಕಂದರೆ ಹೊಲಿಗೆ ಮಾಡೋಕ್ಕೆ ಬೇಕು ಅಂತ. ಸೊ ಮೊದಲು ನಾನು ಇದನ್ನು ಈ ಥರ ಮಡಚ್ತೀನಿ. ಮೇಲ್ಗಡೆ ಸ್ಟಿಚ್ ಮಾರ್ಕರ್ ಆಪೋಸಿಟ್ ಕಾರ್ನರ್ನ ಈ ಥರ ತಗೊಬರಬೇಕು. ಸೊ ಕರೆಕ್ಟಾಗಿ ಒಂದು ಟ್ರಯಾಂಗಲ್ ಥರ ಮಾಡಬೇಕು. ಆಮೇಲೆ ಇಲ್ಲಿ ಸ್ಟಿಚ್ ಮಾರ್ಕರ್ ಥರ ಈ ಆಪೋಸಿಟ್ ಕಾರ್ನರ್ ತಗೊಬರಬೇಕು. ಅದಾದಮೇಲೆ ಈ ಇಡೀ, ಸೊ ಇಲ್ಲೊಂದು ಟ್ರಯಾಂಗಲ್ ಇಲ್ಲೊಂದು ಟ್ರಯಾಂಗಲ್ ಅಲ್ವಾ, ಇದನ್ನು ಇಡೀ ತಗೊಂಡು ಈ ಥರ ಮಡಚಬೇಕು. ಸೊ ಏನು ಮಾಡ್ತಿದ್ದೀನಿ ಅಂದರೆ, ಈ ಸೈಡಿಗೆ ಈ ಥರ ಮಡಚ್ತಿರೋದು ಈ ಥರ ಮಾಡಬೇಕು. ಈ ಥರ ಮಾಡಿದಾಗ ನೋಡಿ ಇಲ್ಲಿ ಕನೆಕ್ಟ್ ಆಗುತ್ತೆ, ಇಲ್ಲೊಂದು ಹೊಲಿಗೆ. ಇದೇ ಥರ ಹಿಂದ್ಗಡೆ ನೋಡಿದರೆ ಇಲ್ಲೊಂದು ಹೊಲಿಗೆ ಸೇರಿಕೊಳ್ಳುತ್ತೆ. ಹಿಂಗೆ ತಿರುಗಿಸ್ತೀನಿ ನೋಡಿ, ತಿರುಗಿಸಿದಾಗ ಇಲ್ಲೊಂದು ಈ ಥರ. ಸೊ ಇದು ಬ್ಯಾಗ್ ಆಯಿತು. ಈ ಥರ ಹೊಲಿಗೆ ಮಾಡ್ಕೊಂಡು ಸೇರಿಸಿದ ಮೇಲೆ ಇಲ್ಲೊಂದು ಹ್ಯಾಂಡಲ್ ಮಾಡಬೇಕು ನಾವು ಹೀಗೆ, ಆವಾಗ ನಮ್ಮ ಬ್ಯಾಗ್ ರೆಡಿ ಆಗುತ್ತೆ. ಇವಾಗ ನಾನು ಫಸ್ಟ್ ಹೊಲಿಯೋದನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಈ ಸೈಡಿಂದ ಇಲ್ಲೆಲ್ಲ ಕಾರ್ನರ್ಸ್ ಸರಿ ಸ್ಟ್ರೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ಹೇಗೂ ದಾರ ಬಿಟ್ಟಿದ್ವಲ್ಲ ನಾವು, ಅದನ್ನು ಫಸ್ಟು ಈ ನೀಡಲ್ಗೆ ಪೋಣಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡಿದ್ಮೇಲೆ ಇವಾಗ ಹೊಲಿಗೆ ಸ್ಟಾರ್ಟ್ ಮಾಡೋಣ. ಈ ಸ್ಟಿಚ್ ಮಾರ್ಕರ್ ಈ ಥರ ಮಾರ್ಕ್ ಮಾಡೋಕ್ಕೆ ಎಲ್ಲಿಂದ ಸೇರಿಸ್ಕೋಬೇಕು ಅಂತ. ಸೊ ಜಸ್ಟ್ ಆ ಸ್ಟಿಚ್ ಮಾರ್ಕರ್ ಸ್ಟಾರ್ಟಿಂಗಿಂದ ಈ ಥರ ದಾರ ಹಾಕ್ತೀನಿ ನಾನು. ಸೂಜಿನ ಇಲ್ಲಿ ಹಾಕ್ತೀನಿ, ಹಿಂಗೆ ಫಸ್ಟ್ ಎಳಿತೀನಿ, ಆಮೇಲೆ ನೆಕ್ಸ್ಟ್ ಇಲ್ಲಿ ಹಾಕ್ತೀನಿ, ಇದಕ್ಕೆ ಹಾಕಿ ಎಳಿತೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ಈ ಥರ ಜೋಡಿಸ್ಕೊಳ್ತಾ ಹೋಗಬೇಕು ನಾವು. ಮತ್ತೆ ತೋರಿಸ್ತೀನಿ. ಇವಾಗ ಇಲ್ಲಿ ಹಾಕ್ತೀನಿ, ಅದೇ ಥರ ಈ ಕಡೆ ಹಾಕಿ ಎಳಿತೀನಿ. ಇದೇ ಥರ ಇಡೀ ಮಾಡ್ಕೊಂಡು ಬರ್ತೀನಿ, ಅವಾಗ ಸಿಗೋಣ. ನೋಡಿ ಸ್ನೇಹಿತರೆ, ನಾನು ಇದಿಷ್ಟು ಹೊಲಿದಾಗಿದೆ, ಮತ್ತು ಇಲ್ಲಿ ಗಂಟು ಹಾಕಿಬಿಟ್ಟು ಮುಗಿಸಿದ್ದೀನಿ ಇಲ್ಲಿ. ನೆಕ್ಸ್ಟು ಇದೇ ಥರ ಈ ಕಡೆನೂ ಮಾಡಬೇಕು ನಾವು. ಈ ಕಡೆ ಇಲ್ಲಿಂದ ಇಲ್ಲಿವರೆಗೆ ಹೊಲಿಬೇಕು, ಆ ಕಡೆ ಮಾಡಿದ ಥರನೇ. ಸೊ ಇದು ಮಾಡಾದ್ಮೇಲೆ ಸಿಗೋಣ. ನೋಡಿ ಸ್ನೇಹಿತರೆ, ನಾನು ಇದು ಇಡೀ ಇಲ್ಲಿ ಮಾಡಿ ಮುಗಿಸಿದ್ದೀನಿ. ಗಂಟು ಹೇಗೆ ಹಾಕೋದು ಅಂದರೆ, ಇವಾಗ ಇದಿಲ್ಲಿ ಇಷ್ಟ ಮಾಡಾಯ್ತಲ್ವಾ, ಗಂಟು ಹೇಗೆ ಹಾಕೋದು ಅಂದರೆ, ಇವಾಗ ಇದಿಲ್ಲಿ ಲಾಸ್ಟ್ ಹೊಲಿಗೆ ಮಾಡಿದೆ ನಾನು. ಇವಾಗ ಇಲ್ಲೇ ಎಲ್ಲೋ ಒಂದು ಕಡೆ ಈ ಥರ ಇದರೊಳಗಡೆ ಹಾಕಿಬಿಟ್ಟು ಈ ದಾರಾನ ಈ ಥರ ಒಂದು ಸತಿ 2 ಸತಿ ಈ ಥರ ಹಾಕಿ ಎಳಿತೀನಿ ನಾನು. ಹಿಂಗೆ ಮಾಡಿದಾಗ ಒಂದು ಗಂಟಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ 2 ಕಡೆನೂ ಹೊಲ್ದಿದ್ದೀನಿ. ಇದೊಂದು, ಆಮೇಲೆ ಇದೊಂದು.
ದಾರ ಎಲ್ಲ ಹಾಗೆ ಇದೆ, ಅದು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಬ್ಯಾಗ್ ಒಳಗಡೆ. ಇವಾಗ ಹ್ಯಾಂಡಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾನು ಇದನ್ನು ಈ ಥರ ತಿರುಗಿಸ್ಕೊತೀನಿ. ಸೊ ಈ ಥರ ಇದೆಯಲ್ಲ, ಈ ಒಂದು ಕಾರ್ನರ್ ತಗೋತೀನಿ ನಾನು, ಮತ್ತು ಕ್ರೋಶೆ ಹುಕ್ ತಗೋತೀನಿ, ದಾರ ತಗೋತೀನಿ. ದಾರದಲ್ಲಿ ಆಲ್ರೆಡಿ ಸ್ಲಿಪ್ ನಾಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಈ ಥರ ಕಾರ್ನರ್ ಇದೆಯಲ್ವಾ ಟ್ರಯಾಂಗಲ್ ಥರ, ಸೊ ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ ಅಲ್ಲಿ ಈ ಸ್ಟಿಚ್ಚಲ್ಲಿ ಈ ಥರ ಇಲ್ಲಿ ಕ್ರೋಶೆ ಹುಕ್ ಹಾಕಿಬಿಟ್ಟು ಸೈಡಲ್ಲಿ ಸ್ಲಿಪ್ ನಾಟ್ನ ಈ ಥರ ಹಾಕೋತೀನಿ. ಆಮೇಲೆ ಈ ದಾರ ತಗೊಂಡು ಇಲ್ಲಿ ಈ ಥರ ಎಳ್ಕೊಂಡು ಒಂದು ಲೂಪ್ ಮಾಡಿ ಮತ್ತೆ ಈ ಥರ ಎಳ್ಕೊಳ್ತೀನಿ. ಸೊ ಇದು ಇವಾಗ ಇಲ್ಲಿ ಅಟ್ಯಾಚ್ ಆಗಿಬಿಡ್ತು. ಇವಾಗ ಮತ್ತೆ ಇನ್ನೊಂದು ಚೈನ್ ಮಾಡ್ತೀನಿ. ಇವಾಗ ಎಲ್ಲಿ ಅಟ್ಯಾಚ್ ಮಾಡಿದ್ದೀನೋ ಅಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಇನ್ನು ಈ ಮೊದಲನೇ ರೋ ಇದಲ್ವಾ, ಅದರಲ್ಲಿ ಸೈಡಲ್ಲಿ ಈ ಥರ ಹುಕ್ ಹಾಕಿಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆ. ಅದಾದಮೇಲೆ ಈ ಲಾಸ್ಟ್ ಸ್ಟಿಚ್ ಆಫ್ ದಿಸ್ ರೋ ಇಲ್ಲಿ ಕ್ರೋಶೆ ಹುಕ್ ಹಾಕ್ತೀನಿ, ಅಲ್ಲೊಂದು ಡಬಲ್ ಕ್ರೋಶೆ ಮಾಡ್ತೀನಿ. ಅದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಪಕ್ಕದ ಸ್ಟಿಚ್ಚಲ್ಲಿ. ಇವಾಗ ನೋಡಿದ್ರೆ ಈ ಥರ 4 ಡಬಲ್ ಕ್ರೋಶೆ ಜೊತೆಯಲ್ಲಿದೆ. ಇನ್ನೇನು ಮಾಡ್ತೀನಿ, ಡೈರೆಕ್ಟಾಗಿ ಈ ಥರ ತಿರುಗಿಸ್ಕೊತೀನಿ. ಈ ಡಬಲ್ ಕ್ರೋಶೆ ಎಲ್ಲ ಡೈರೆಕ್ಟಾಗಿ ಈ ಥರ ಹುಕ್ ಹಾಕಿಬಿಟ್ಟು ಹೀಗೆ ಒಂದು ಸಿಂಗಲ್ ಕ್ರೋಶೆ ಥರ ಮಾಡ್ತೀನಿ. ಅದಾದಮೇಲೆ ಇಲ್ಲಿ 2 ಲೂಪ್ ಕಾಣ್ತಿದೆ ನೋಡಿ, ಇದೊಂದು. ಸೊ ಈ ಫಸ್ಟ್ ಲೂಪಲ್ಲಿ ಈ ಥರ ಕ್ರೋಶೆ ಹುಕ್ ಹಾಕಿಬಿಟ್ಟು ಮತ್ತೊಂದು ಸಿಂಗಲ್ ಕ್ರೋಶೆ ಥರ ಎಳ್ಕೊತೀನಿ. ಇವಾಗ ನೋಡಿದ್ರೆ ಇದೊಂದು ಡಬಲ್ ಕ್ರೋಶೆ ಥರನೇ ಕಾಣ್ತಿದೆ ನೋಡಿ. ನಾವು 2 ಟರ್ನಿಂಗ್ ಚೈನ್ ಮಾಡಿದ್ರೆ ಡೈರೆಕ್ಟಾಗಿ ಈ ಥರ ಡಬಲ್ ಕ್ರೋಶೆ ಮಾಡ್ತಿದ್ದೀವಿ ಇದರಲ್ಲಿ. ಸೊ ಇವಾಗ ಇನ್ನೂ 3 ಡಬಲ್ ಕ್ರೋಶೆ ಮಾಡಬೇಕು. ಪಕ್ಕದಲ್ಲೊಂದು, ಅದರ ಪಕ್ಕದಲ್ಲೊಂದು, ಮತ್ತು ಕೊನೆಗೊಂದು. ಇವಾಗ ಇದೇ ಥರ ಮತ್ತೆ ತಿರುಗಿಸ್ಕೊಳ್ಳಿ. ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡಿ. ಹೇಗೆ ಮಾಡೋದು, ಡೈರೆಕ್ಟಾಗಿ ಈ ಥರ ಕ್ರೋಶೆ ಹುಕ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಥರ ಎಳ್ಕೊಳ್ಳೋದು. ಈ ಲೆಫ್ಟ್ ಲೂಪಲ್ಲಿ ಹುಕ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಥರ ಎಳ್ಕೊಳ್ಳೋದು. ಇದೊಂದು ಡಬಲ್ ಕ್ರೋಶೆ. ಮತ್ತು 3 ಡಬಲ್ ಕ್ರೋಶೆ ಮಾಡಬೇಕು. 1 2 3. ಸೊ ಇವಾಗ ನಮ್ಮ ಹ್ಯಾಂಡಲ್ ಸ್ಟಾರ್ಟ್ ಆಗ್ತದೆ ನೋಡಿ, ಈ ಥರ ಬೆಳೀತಾ ಹೋಗುತ್ತೆ ಇನ್ನಿದು ಈ ಥರ. ಸೊ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹ್ಯಾಂಡಲ್ ಮಾಡೋಷ್ಟು ಮಾಡ್ಕೊಳ್ಳಿ. ನಾನು ಅಷ್ಟರಲ್ಲಿ ಹ್ಯಾಂಡಲ್ ಮಾಡಿಬಿಟ್ಟು ಸಿಗೋಣ. ನೋಡಿ ಸ್ನೇಹಿತರೆ, ನಾನಿವಾಗ ಈ ಸ್ಟ್ರ್ಯಾಪ್ ಮಾಡಿ ಮುಗಿಸಿದ್ದೀನಿ. ಈ ಥರ ಕಾಣ್ತಿದೆ. ನಾನು 26 ಇಂಚ್ ಇಟ್ಟಿದ್ದೀನಿ. ನೀವು ಉದ್ದ ಕಮ್ಮಿ ಮಾಡ್ಕೋಬೋದು. ಇವಾಗ ಇದನ್ನು ಇಲ್ಲಿಗೆ ಸೇರಿಸೋಣ. ಆವಾಗ ಫುಲ್ ಬ್ಯಾಗ್ ಈ ಥರ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಇಲ್ಲಿ ಮಾಡಿರ್ತೀರ ಅಲ್ವಾ, ಅದನ್ನು ಫಸ್ಟ್ ಈ ಥರ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ, ಸೊ ಇದು ಫಸ್ಟ್ ರೋ, 2ನೇ ಸಾಲಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೀಗೆ ಕ್ರೋಶೆ ಹುಕ್ ಹಾಕಿ ಈ ಲೂಪ್ ಒಳಗಡೆ ಹಾಕಿ ಎಳ್ಕೊಳ್ಳಿ. ಇಲ್ಲೊಂದು ಚೈನ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕ್ರೋಶೆ ಹುಕ್ ಹಾಕಿದ್ರೊಳಗಡೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಹಾಕ್ಬಿಡಿ. ಈ ಥರ. ಆಮೇಲೆ ಹೀಗೆ
ಎಳ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಥರ ಆಗುತ್ತೆ. ಮತ್ತು ಇಲ್ಲಿ ಮೇಲಿನ ರೋಗೆ ಬನ್ನಿ, ಇಲ್ಲಿ ಥರ ಕ್ರೋಶೆ ಹುಕ್ ಹಾಕಿ, ಫಸ್ಟ್ ಡಬಲ್ ಕ್ರೋಶೆಯಲ್ಲಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಒಳಗೆ ಈ ಥರ ಕ್ರೋಶೆ ಹುಕ್ ಹಾಕಿ ಎಳ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ, ಥರ ಕೊನೆಗೆ ಇನ್ನೊಂದು ಡಬಲ್ ಕ್ರೋಶೆ ಒಳಗಡೆ ಈ ಥರ ಹುಕ್ ಹಾಕಿ ಇದರೊಳಗಡೆ ಹಾಕಿ ಈ ಥರ ಎಳ್ಕೊಳ್ಳಿ. ಮತ್ತು ಇಲ್ಲೊಂದು ಚೈನ್ ಮಾಡಿ ಹಿಂಗೆ ಫುಲ್ ಉದ್ದ ಎಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಬ್ಯಾಗ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗೇನು ಇಲ್ಲ, ಈ ದಾರಗಳನ್ನೆಲ್ಲ ಒಳಗೆ ಹಾಕಬೇಕು. ಸೊ ನಾನು ಇದು ಒಳಗಿನ ಭಾಗ, ಇದು ಹೊರಗಿನ ಭಾಗ. ನನಗೆ ಇಲ್ಲಿ ದಾರ ಇರೋದು ಬೇಡ, ಅದಕ್ಕೆ ಸೂಜಿ ಒಳಗಡೆ ಇಲ್ಲಿ ದಾರ ಪೋಣಿಸ್ಬಿಟ್ಟು ಇಲ್ಲಿ ಒಳಗಡೆ ಹಾಕಿಬಿಟ್ಟು ಈ ಕಡೆ ತಗೊಬರ್ತೀನಿ. ಈ ಕಡೆ ತಗೊಂಡು ಬಂದು ಅಲ್ಲೇ ಹೊಲ್ಕೊಬಿಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಬಟನ್ ಹಾಕಬೇಕು. ಈ ಥರ ಒಂದು ಬ್ಯಾಕ್ ಬಟನ್ ಬರುತ್ತಲ್ಲ, ಇದನ್ನು ಇಲ್ಲಿ ಹಾಕಬೇಕು. ಸೊ ಹೀಗೆ ಮತ್ತು ಹೀಗೆ. ಸೊ ಲಾಸ್ಟಲ್ಲಿ ಅದು ಈ ಥರ ಕುತ್ಕೋಬೇಕು. ಆ ಥರ ಏನೂ ಇಲ್ಲ ಸ್ನೇಹಿತರೆ, ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಹೋಲ್ಸ್ ಇದೆ ಅಲ್ವಾ, ನಾರ್ಮಲ್ ಬಟನ್ ಹೊಲ್ದಿದ್ದ ಥರ ಇಲ್ಲಿ ಹೊಲ್ಕೊಳ್ಬಿಡಿ. ಆವಾಗ ನಿಮ್ಮ ಬ್ಯಾಗ್ ರೆಡಿ ಆಗುತ್ತೆ. ಸೊ ಇದೆಲ್ಲ ಮಾಡಿಬಿಟ್ಟು ನಾನು ಸಿಗ್ತೀನಿ. ನೋಡಿ ಸ್ನೇಹಿತರೆ, ನನ್ನ ಬ್ಯಾಗ್ ಇವಾಗ ರೆಡಿ ಆಗಿದೆ. ಎಲ್ಲ ದಾರ ಎಲ್ಲ ಒಳಗೆ ಹಾಕಿದ್ದೀನಿ. ಇದು ಹ್ಯಾಂಡಲು ಮತ್ತು ಇಲ್ಲಿ ಬಟನ್ನು ಸೇರಿಸಿದ್ದೀನಿ. ಬ್ಯಾಗಿನ ಬಟನ್ ಮ್ಯಾಗ್ನೆಟಿಕ್ಕು. ಸೊ ಈ ಥರ ಕಾಣುತ್ತೆ. ನಿಮಗೆ ಈ ಬ್ಯಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ಈ ಬ್ಯಾಗ್ ಮಾಡೋದಕ್ಕೆ, ತುಂಬ ಸುಲಭವಾಗಿದೆ. ಮತ್ತು ನಿಮ್ಮ ಬ್ಯಾಗ್ ಮಾಡಿದ್ರೆ ಮಮತಾ ಡಿಸೈನ್ಸ್ ಇನ್ಸ್ಟಾಗ್ರಾಮ್ ಪೇಜನ್ನು ಟ್ಯಾಗ್ ಮಾಡಿ, ಅಲ್ಲಿ ನಿಮ್ಮ ಫೋಟೋಸ್ ಹಾಕಿ. ನಾನು ಖಂಡಿತ ಇಷ್ಟಪಡ್ತೀನಿ. ಥ್ಯಾಂಕ್ ಯು.